ಸಾರಿಗೆ ಸಚಿವರ ಬಿಎಂಟಿಸಿ ಪ್ರಯಾಣದ ಬೆನ್ನಲ್ಲೇ ಅಲರ್ಟ್. ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಬಿಎಂಟಿಸಿ ಆಡಳಿತ ಮಂಡಳಿ ಫುಲ್ ಅಲರ್ಟ್ ಆಗಿದೆ. ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ದಿಢೀರಂತ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡೋದರ ಮೂಲಕ ಯಾವ ರೀತಿಯಾಗಿ ಸಾರಿಗೆ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ಸ್ವತಃ ಅವರೇ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಹೀಗಾಗಿ ಬಿಎಂಟಿಸಿ ಚಾಲಕ ನಿರ್ವಾಹಕರಿಗೆ 7 ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಚಿಲ್ಲರೆ ನೆಪದಲ್ಲಿ ಪ್ರಯಾಣಿಕರನ್ನ ಇಳಿಸಿದ್ರೆ ಹುಷಾರ್. ಯಾಕೆಂದ್ರೆ ನೋಡಿ, ಚಿಲ್ಲರೆ ತಗೊಂಡು ಬನ್ನಿ ಇಲ್ಲಾಂದ್ರೆ ಇಳ್ಕೊಳ್ಳಿ ಅಂತ, ಚಿಲ್ಲರೆ ಕೊಡಿ ಇಲ್ಲಾಂದ್ರೆ ಇಳ್ಕೊಳ್ಳಿ ಅಂತ ಸ್ವತಃ ಸಾರಿಗೆ ಸಚಿವರಿಗೆ ನಿರ್ವಾಹಕರೊಬ್ಬರು ದಬಾಯಿಸ್ತಾರೆ, ಹೇಳ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಯನ್ನು ಸಾರಿಗೆ ಇಲಾಖೆ ನಿರ್ವಾಹಕರು ಮತ್ತು ಚಾಲಕರಿಗೆ ಕೊಟ್ಟಿದೆ. ನಿಗದಿತ ನಿಲ್ದಾಣದಲ್ಲೇ ಬಸ್ಸನ್ನು ನಿಲ್ಲಿಸಬೇಕು, ಎಲ್ಲಂದ್ರೆ ಅಲ್ಲಿ ನಿಲ್ಲಿಸೋದಲ್ಲ. ಆಮೇಲೆ ಪ್ರಯಾಣಿಕರ ಬಳಿ ಸೌಜನ್ಯವಾಗಿ ವರ್ತನೆ ಮಾಡಬೇಕು ಅಂತ, ಅಥವಾ ಧಿಮಾಕ್ನಲ್ಲಿ ಮಾತಾಡಬಾರ್ದು, ಸೌಜನ್ಯವಾಗಿ ನಡ್ಕೋಬೇಕು. ATM ಯಂತ್ರಗಳಲ್ಲಿ ನಿಲ್ದಾಣಗಳ ಅಪ್ಡೇಟು, ETM ಯಂತ್ರಗಳಲ್ಲಿ ನಿಲ್ದಾಣಗಳ ಅಪ್ಡೇಟು. ದೂರು ಬಂದರೆ ಕಡ್ಡಾಯ ಸಾಫ್ಟ್ ಸ್ಕಿಲ್ಸ್ ತರಬೇತಿ, ಪ್ರತಿದಿನ ಸಿಬ್ಬಂದಿಗೆ ಕ್ಲಾಸು, ಉತ್ತಮ ಸೇವೆ ನೀಡಿದವರಿಗೆ ಸನ್ಮಾನ, ಪ್ರಯಾಣಿಕರ ಸೇವೆಯೇ ನಮ್ಮ ಆದ್ಯತೆ ಅನ್ನುವ ಧ್ಯೇಯದೊಂದಿಗೆ ಈ ಒಂದು ಸೂಚನೆಯನ್ನು ನೀಡಲಾಗಿರುವಂಥದ್ದು. ಸೊ ಆ ಮೂಲಕ ಸಾರಿಗೆ ಬಸ್ಗಳಲ್ಲಿ, ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆನ ಹೆಚ್ಚಿಸುವಂಥ ಒಂದು ಪ್ರಯತ್ನ. ಯಾಕಂದರೆ ಜನರಿಗೆ ಬೇಜಾರಾಗೋಗ್ಬಿಟ್ಟಿದೆ ಸಮ್ಟೈಮ್ಸ್. ಹೋಗ್ರಿ ನಿರ್ವಾಹಕರು ಹೆಂಗಂದ್ರೆ ನಂಗೆ ನಡ್ಕೊಳ್ತಾರೆ, ಕಂಡಕ್ಟ್ರು ಸರಿಯಾಗಿ ನಡ್ಕೊಳ್ಳಲ್ಲ, ನಮ್ಮ ಜೊತೆ ರೇಗಾಡ್ತಾರೆ, ಬೈತಾರೆ, ಏನೋ ಅವ್ರು ಸ್ವಂತ ಬಸ್ಸಿಗೆ ಹತ್ತಿರೋ ಥರ ನಡ್ಕೊಳ್ತಾರೆ, ಏನೋ ನಾವೇನೋ ಫ್ರೀಯಾಗಿ ಓಡಾಡೋ ಥರ ನಮ್ಮನ್ನು ನಡೆಸ್ಕೊಳ್ತಾರೆ, ಬೇಡವೇ ಬೇಡ ನಮಗೆ BMTC ಬಸ್ಸು KSRTC ಬಸ್ಸು ಅನ್ನುವ ಮನಸ್ಥಿತಿಗೆ ಒಂದಷ್ಟು ಜನರು ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದು ಆಗಬಾರ್ದು. KSRTC BMTC ಬಸ್ಗಳು ಭಾಳ ಫ್ಲೆಕ್ಸಿಬಲು, ಜನರಿಗೆ ಫ್ರೆಂಡ್ಲಿ, ಅದನ್ನು ನಾವು ಜನರ ಮನಸ್ಸಿನಲ್ಲಿ ಮೂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವತಃ ಸಾರಿಗೆ ಸಚಿವರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಬಸ್ ಹತ್ತಿದ್ದಾರೆ. ಬಹುಶಃ ನಿರ್ವಾಹಕರಿಗೂ ಕೂಡ ಗೊತ್ತಿರಲಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ, ಆಮೇಲೆ ಗೊತ್ತಾಗ್ಬಿಡ್ತು ಬಿಡಿ ಅವ್ರ ಸಚಿವರು ಅಂತ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೆ ಗೊತ್ತಿಲ್ಲ, ಸಾಮಾನ್ಯ ಯಾರೋ ಒಬ್ರು ಇದ್ದಾರೆ ಅಂದ್ಬಿಟ್ಟು ಆಮೇಲೆ ಅದನ್ನು ವಿಡಿಯೋ ಯಾರು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರ ಜೊತೆಗೆ ಹತ್ತದಂಥವ್ರು, ಸಚಿವರ ಜೊತೆಗೆ ಹತ್ತದಂಥವ್ರು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ರಿಯಾಲಿಟಿ ಚೆಕ್ ಅಷ್ಟೇ ಇದು. ಸೊ ಆ ಮೂಲಕ ಒಂದು ವಿನೂತನ ಪ್ರಯತ್ನ. ನೀವು AC ರೂಮಲ್ಲಿ ಕುತ್ಕೊಂಡು ಅಥವಾ ಇನ್ನೆಲ್ಲೋ ಕುತ್ಕೊಂಡು ನಿರ್ಧಾರಗಳನ್ನು ಕೈಗೊಳ್ಳೋದರ ಬದಲು ಗ್ರೌಂಡ್ ಲೆವೆಲಲ್ಲಿ ಬಸ್ಗಳಲ್ಲಿ, ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವಂಥ ಬಸ್ಗಳಲ್ಲಿ ವಾಸ್ತವಾಂಶ ಏನಿದೆ ಅನ್ನೋಂಥದ್ದನ್ನು ಅರಿಯುವ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ.